ಇಂದ್ರಿಯಗಳು ದುರ್ಬಲವಾದರೆ ಪ್ರಪಂಚದ ವಸ್ತು ವಿಷಯಗಳಲ್ಲಿ ಅನಾಸಕ್ತಿ ಆಗುತ್ತದೆಯೇ? ಇಂದ್ರಿಯಗಳು ದುರ್ಬಲವಾಗೋದು ಸಹಜ. ಯಾಕೆ ಅಂದರೆ ಇಂದ್ರಿಯಗಳಿಗೆ ನಮ್ಮ ವಯಸ್ಸಾಗ್ತಾ ಆಗ್ತಾ ಬಾಡಿ ಡಿಟೋರಿಯೇಟ್ ಆಗ್ತಾ ಆಗ್ತಾ, ಬಾಡಿ ಮೀನ್ಸ್ ದಿ ಕಾಂಪ್ಲೆಕ್ಸ್ ಆಫ್ 5 ಸೆನ್ಸಸ್. ಬಾಡಿ ಅಂದ್ರೇ ಇಂದ್ರಿಯಗಳು ಸಮೂಹ. ಅದರಿಂದ ಬಾಡಿ ವೀಕ್ ಆಗಿದೆ ಅಂದರೆ ಅರ್ಥ ಏನು? ಕಣ್ಣು ಮಂಜಾಗಿದೆ ಅಂತ. ಬಾಡಿ ವೀಕ್ ಆಗಿದೆ ಅಂದರೆ ಕಿವಿ ಕೇಳಿಸ್ತಾ ಇಲ್ಲ. ಬಾಡಿ ವೀಕ್ ಆಗಿದೆ ಅಂದರೆ ನಿಮಗೆ ಸರಿಯಾದ ವಾಸನೆ ಗೊತ್ತಾಗ್ತಾ ಇಲ್ಲ, ರುಚಿ ಗೊತ್ತಾಗ್ತಾ ಇಲ್ಲ, ಅಥವಾ ತಿನ್ನೋಕ್ಕಾಗಲ್ಲ, ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲವೂ ಕೂಡ ಬಾಡಿನಲ್ಲಿ ಆರ್ಗನ್ಸ್ ಎಲ್ಲ ವೀಕ್ ಆಗುತ್ತೆ. ಇಂದ್ರಿಯಗಳು ಆ್ಯಕ್ಟಿವ್ ಆಗಿ ಇದ್ರೂ ಕೂಡ ಅದಕ್ಕೆ ಆ ಸಾಮರ್ಥ್ಯ ಕಮ್ಮಿ ಆಗ್ತಾ ಹೋಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಯಾವಾಗ ನಮಗೆ ಸಿಗಲ್ಲ, ಏನೂ ಸಿಗಲ್ಲ, ಅಥವಾ ನಮಗೆ ಬೇಕಾದಷ್ಟು ಇಂದ್ರಿಯಗಳಿಂದ ಸಿಗ್ತಾ ಇಲ್ಲ, ಆಸೆಗಳೇನೋ ಇದೆ ನೋಡೋಕ್ಕೆ, ಕಣ್ಣೇ ಕಾಣಲ್ಲ, ಎಲ್ಲ ತಿಳ್ಕೋಬೇಕು ಅಂತ ಆಸೆ, ಕಿವಿನೇ ಕೇಳಲ್ಲ, ಎಲ್ಲ ತಿನ್ನಬೇಕು ಅಂತ ಆಸೆ, ಆದರೆ ಜೀರ್ಣ ಆಗಲ್ಲ. ಈ ಥರ ನಮಗೆ ಗೊತ್ತಾಗ್ತಾ ಬಂದಾಗ ಒಂದು ವಿವೇಕದಲ್ಲಿ ಅನಾಸಕ್ತಿಯನ್ನು ನಾವು ಪಡ್ಕೋತೀವಿ. ವಿವೇಕದಲ್ಲಿ ನಮಗೆ ಸತ್ಯ ಗೊತ್ತಾಗತ್ತೆ. ನಮ್ಮ ಲಿಮಿಟ್ಸ್ ಇಷ್ಟೇ ಮಾಡೋಕ್ಕಾಗೋದು, ಇಷ್ಟೇ ನೋಡೋಕ್ಕಾಗೋದು, ಇಷ್ಟೇ ಕೇಳೋಕ್ಕಾಗೋದು. ಅದಕ್ಕೊಂದು ಏನೋ ಒಂದು ಉಪಾಯ ಮಾಡ್ತೀವಿ, ಅದು ಕೂಡ ಎಷ್ಟು ಮಾಡೋಕ್ಕೆ ಸಾಧ್ಯ. ಒಂದು ಲಿಮಿಟ್ ಆದಮೇಲೆ ಅದು ಎಲ್ಲ ಡೌನ್ಫಾಲ್ ಗೊತ್ತಾಗುತ್ತೆ. ಅದನ್ನು ಆಕ್ಸೆಪ್ಟ್ ಮಾಡ್ತೀವಲ್ಲ, ಆವಾಗ ಅನಾಸಕ್ತಿ ಅನ್ನೋದು ತನ್ನಷ್ಟಕ್ಕೆ ಬರುತ್ತೆ. ಡಿಟ್ಯಾಚ್ಮೆಂಟ್ ತನ್ನಷ್ಟಕ್ಕೆ ಬರುತ್ತೆ. ಎಲ್ಲವೂ ತಾನೇ ನಮ್ಮಿಂದ ಬಿಟ್ಟು ಹೋಗುತ್ತೆ ವಿವೇಕ ಇದ್ದರೆ. ಇಲ್ಲದೆ ಇದ್ದರೆ ಬಹಳ ಹೆಣಗಾಡಬೇಕು, ಕಷ್ಟಪಡಬೇಕಾಗತ್ತೆ. ತುಂಬ ಕಾಣ್ತಾ ಇಲ್ವಲ್ಲ, ಯಾಕೆ ಕಾಣ್ತಾ ಇಲ್ಲ, ನಾನು ಕಂಡಿದ್ರೆ ಏನಾದ್ರು ಮಾಡ್ತಿದ್ದೆ, ಕೇಳ್ತಾ ಇಲ್ವಲ್ಲ, ನಾನು ಕೇಳಿದರೆ ಇನ್ನೇನು ಮಾಡ್ತಿದ್ದೆ, ಇಷ್ಟು ಬೇಗ ನಂಗೆ ಹಂಗಾಗೋಯ್ತಲ್ಲ ಅಂತ ರಿಪೆಂಟೆನ್ಸ್ ಬರುತ್ತೆ. ಆವಾಗ ವೀಕ್ ಆಗ್ತೀರ. ಫಸ್ಟು ನಾವು ಒಪ್ಕೊಳ್ಳದೆ ಇದ್ದಾಗ, ನಮ್ಗೆ ಆಗದೆ ಇರೋದನ್ನು ಒಪ್ಕೊಳ್ಳದೆ ಇದ್ದಾಗ ನಮಗೆ ಅನಾಸಕ್ತಿ ಬರಲ್ಲ. ಪ್ಯಾಸಿವ್ ಆಗಿ ನಾವು ಅನಾಸಕ್ತಿಯನ್ನು ಹೊರಿಸ್ಕೋಬೇಕು. ಪ್ಯಾಸಿವ್ ಅಕ್ಸೆಪ್ಟೆನ್ಸ್. ಯು ಆರ್ ಇಂಟ್ರೆಸ್ಟೆಡ್ ಬಟ್ ಯು ಕಾಂಟ್ ಡೂ ಇಟ್. ಹೆಲ್ಪ್ಲೆಸ್ನೆಸ್ಸಿಂದ ಒಪ್ಕೊಳ್ಳೋದಾಗತ್ತೆ. ಹೆಲ್ಪ್ಲೆಸ್ನೆಸ್ಸಿಂದ ಒಪ್ಕೊಂಡವರು ಒಳಗಡೆ ಹಲಬ್ತಾ ಇರ್ತಾರೆ, ಆಸೆಗಳು ಇನ್ನೂ ಕರಬ್ತಾ ಇರ್ತಾರೆ, ಒಳಗಡೆ ಇನ್ನೂ ತೃಪ್ತಿ ಆಗಿರಲ್ಲ. ಅಂಥವ್ರಿಗೆ ಹೊಟ್ಟೆ ಉರಿ ಬರೋದು, ಅವ್ರ ದೃಷ್ಟಿ ಹಾಕೋದು, ಅದು ಮಾಡೋದು, ಇದು ಮಾಡಿ. ಯಾಕೆಂದರೆ ಅವ್ರ ಕೈಲಿ ಆಗ್ತಾ ಇಲ್ಲ, ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ, ಸಹಿಸೋಕ್ಕಾಗ್ತಾ ಇಲ್ಲ, ಒದ್ದಾಡ್ತಾರೆ. ಆದರೆ ಕೆಲವರು ತನ್ನಷ್ಟಕ್ಕೆ ತಾನು ವಿವೇಕದಿಂದ ಒಪ್ಕೊಂಡಾಗ ಅವ್ರ ಲಿಮಿಟ್ಸ್ನ ತಿಳ್ಕೊಂಡಿರ್ತಾರೆ. ಇದೆಲ್ಲನೂ ಕೂಡ ನಮಗೆ ಆತ್ಮಜ್ಞಾನದಿಂದ ಮೂಡುತ್ತಿದೆಲ್ಲನೂ ಕೂಡ. ಅದಕ್ಕೆ ಆತ್ಮ ಸಂಶೋಧನೆ ಎಷ್ಟು ಮುಖ್ಯ ಅಂದರೆ, ನಾವು ಯಾವ ಲೆವೆಲ್ನಲ್ಲಿ ನಿಂತಿದ್ದೀವಿ, ನಮ್ಮ ಬಾಡಿಗೆ ಎಷ್ಟು ಯೋಗ್ಯತೆ ಇದೆ, ನಮ್ಮ ಮೈಂಡ್ ಯಾವ ರೀತಿ ಅದನ್ನು ಗ್ರಹಿಸ್ಬೋದು, ಎಷ್ಟನ್ನು ತಗೋಬೋದು, ಎಷ್ಟು ನಮ್ಮ ಲಿಮಿಟ್ಸ್ ಇದೆ, ಎಷ್ಟು ಕ್ರಾಸ್ ಮಾಡ್ಬೋದು, ಇದೆಲ್ಲ ತಿಳ್ಕೊಳ್ಳೋದನ್ನೇ ಗ್ರೋಯಿಂಗ್ ವೈಸರ್ ಅಂತಾರೆ. ಆಗ ಇಂದ್ರಿಯಗಳನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಆಮೇಲೆ ಜೊತೆಗೆ ಇನ್ನೂ ನೀವು ಮೆಡಿಟೇಷನ್ ಎಲ್ಲ ಮಾಡಿದ್ರೆ ದ ಸ್ಪಿರಿಟ್ ವಿಲ್ ಎಂಟರ್ ಇನ್ ಟು ದ ಬಾಡಿ. ದೆನ್ ಯು ಕ್ಯಾನ್ ರಿಯಲಿ ಸಿ ದಿ ಸಟ್ಲಿಟಿ. ಕಣ್ಣು ಕಾಣದೇ ಇರ್ಬೋದು, ಅದರ ಸಟ್ಲಿಟಿ ಗೋಚರವಾಗುತ್ತೆ. ಯು ಕ್ಯಾನ್ ಸೆನ್ಸ್ ಥಿಂಗ್ಸ್. ಅಮ್ಮ, ಕೀಳರಿಮೆ ಇರೋರನ್ನು ಎಲ್ಲರೂ ಕೀಳಾಗೆ ನೋಡುತ್ತಾರೆ, ಯಾತಕ್ಕೆ? ಫಸ್ಟು ಕೀಳಿರಿಮೆ ಅನ್ನೋದು ಅದೊಂಥರ ಪ್ರೊಜೆಕ್ಷನ್. ಅದು ನಾವು ನಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದೀವಿ, ಇಮ್ಮಿಡಿಯೇಟಾಗಿ ವಿ ರೇಡಿಯೇಟ್ ಸಚ್ ವೈಬ್ರೇಷನ್, ಸಚ್ ಫ್ರೀಕ್ವೆನ್ಸಿ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ನನ್ನ ಬಗ್ಗೆ ನಾನೇನಾದ್ರೂ ಕೀಳು ಅಂದ್ಕೊಂಡ ತಕ್ಷಣ, ಲೋ ಅಂದ್ಕೊಂಡ ತಕ್ಷಣ, ಎನರ್ಜಿ ಡೌನ್ ಆದ ತಕ್ಷಣ ವಿ ರೇಡಿಯೇಟ್ ಸಚ್ ಎನರ್ಜಿ ಓನ್ಲಿ. ಅದೇ ಬರೋದು. ಆವಾಗ ಎಲ್ಲರಿಗೂ ಕೂಡ ತಗಲುತ್ತೆ, ಅದು ಹೋಗಿ ತಗಲುತ್ತೆ. ಅವರಲ್ಲೂ ಕೀಳಿರಿಮೆ ಇರುತ್ತಲ್ಲ, ಅದಕ್ಕೆ ಹೋಗಿ ತಗಲುತ್ತೆ. ವಿ ಆರ್ ಪ್ರವೋಕಿಂಗ್ ದೇರ್ ಕೀಳಿರಿಮೆ. ಕೆಲವ್ರಿಗೆ ಗೊತ್ತಾಗುತ್ತೆ, ಇವ್ರ ಜೊತೆ ಇದ್ದರೆ ನಾವು ಲೋ ಅನಿಸುತ್ತಪ್ಪ ಅಂದ್ಬಿಟ್ಟು ಅವ್ರು ಹೊಟ್ಟೋಗ್ತಾರೆ, ನಿಮ್ಮ ಜೊತೆ ಇರಲ್ಲ. ಕೆಲವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ಇವರೇನು ಈ ಥರ ಅಂದ್ಕೊಂಡಿದ್ದಾರಲ್ಲ, ನಾನು ಹಾಗಲ್ವಲ್ಲ ಸದ್ಯ ಅನ್ಕೋತಾರೆ, ನಾನು ಇವ್ರ ಥರ ಆಗಬಾರ್ದು ಅಂತ ಅವ್ರಿಗೆ ಪಾಠ ಆಗುತ್ತೆ. ನೀವು ಆದರ್ಶವಾಗ್ತೀರ ಅವರಿಗೆ. ಕೆಲವರು ಬುದ್ಧಿವಂತರಿಗೆ, ಕೆಲವರು ವಿವೇಕಿಗಳಿದ್ದವ್ರಿಗೆ ಅವರು ಮೇಲ್ಕೆ ಎತ್ತಕ್ಕೆ ಸಹಾಯ ಮಾಡ್ತಾರೆ. ಕೀಳಿರಿಮೆ ಇದ್ದರೆ ಅದು ಯಾವ ರೀತಿ ಸೃಷ್ಟಿಯಾಗಿದೆ ಅಂತ. ಅದಕ್ಕೆ ಕೀಳಿರಿಮೆ ಆದ ತಕ್ಷಣ ಸುತ್ತಲೂ ವೈಬ್ರೇಷನ್, ಕೀಳಿರಿಮೆ ವೈಬ್ರೇಷನ್ನೇ ಬರೋದು. ಆಮೇಲೆ ಕೆಲವರು ಕೀಳಿರಿಮೆಯವರೆಲ್ಲನೂ ಅಟ್ರಾಕ್ಟ್ ಆಗ್ತಾರೆ.
ಯಾರಿಗೆ ಅದೇ ಲೆವೆಲ್ ಫ್ರೀಕ್ವೆನ್ಸಿ ಇರುತ್ತೆ ಅವರೇ ನಿಮ್ಮ ಜೊತೆಗೆ ಬರ್ತಾರೆ, ಅವರೇ ಅಟ್ರಾಕ್ಟ್ ಆಗ್ತಾರೆ. ಅವ್ರ ಮೇಲೆ ಏನು ಪರಿಣಾಮ ಇಲ್ಲ. ಅವ್ರು ನಿಮ್ಮ ಕೀಳಿರಿಮೆ ಇನ್ನೂ ಜಾಸ್ತಿ ಆಗುತ್ತೆ. ಅವ್ರು ಹೇಳ್ತಾರೆ ಹೀಗೆ ಇರೋದು ಜೀವನ, ಅಷ್ಟೇ ಜೀವನ ಅಂತ ಹಿತ ಅನಿಸುತ್ತೆ ನಿಮ್ಗೆ. ಹೌದು, ಇವರು ನಮ್ಮ ಥರನೇ, ಅವರು ನಮ್ಮ ಥರನೇ, ಎಲ್ಲ ಕೀಳಿರಿಮೆಯವರೆಲ್ಲ ಸೇರ್ಕೊಂಡು ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಜೀವನನೇ ಇಷ್ಟು ಅಂತ ಜೀವನ ಪೂರ್ತಿ ಹಾಳು ಮಾಡ್ಕೋತಾರೆ. ಅದಕ್ಕೆ ನೀವೇನು ಯದ್ಭಾವಂ ತದ್ಭವತಿ, ನೀವೇನು ಅಂದ್ಕೊಂಡಿದ್ದೀರಾ ಅದೇ ಥರ ಜನಗಳನ್ನ ಆಕರ್ಷಣೆ ಮಾಡ್ತೀರಾ. ಇಮಿಡಿಯೇಟಾಗಿ ನಿಮ್ಮಲ್ಲಿ ಶಿಫ್ಟ್ ಮಾಡಿ ನೋಡ್ಕೊಳ್ಳಿ, ಯಾತಕ್ಕೆ ಕೀಳಿರಿಮೆ ಬಂದಿದೆ. ಎಷ್ಟೋ ಸತಿ ನಾವು ಹೊರಗಡೆ ನಾವು ಅಂದರೆ ಸೂಪರ್ ಅಂತ ತೋರಿಸ್ತೀರಾ, ಒಂದು ಸತಿ ಹೇಳ್ತೀರಾ. ಅದಕ್ಕೆ ಹೇಳ್ತಾರೆ ನಾನು ಹಿರಿಮೆ ತೋರಿಸೋದು ಅಂದರೆ ಅದು ಒಂಥರ ನಾನೇ ಗ್ರೇಟ್ ಅಂತ. ಅಹಂಕಾರ ನಾನೇ ಗ್ರೇಟು, ನಾನೇ ಸುಪೀರಿಯರು ಅಂತ ನೀವು ತೋರ್ಸೋಕ್ಕೆ ಶುರು ಮಾಡ್ತೀರಾ. ಯಾವಾಗ ಅಂದರೆ ಕೀಳಿರಿಮೆ ಇದ್ದಾಗ. ಅದು ಕೂಡ ಡೇಂಜರಸ್ಸು. ಕೀಳಿರಿಮೆ ಇರೋರು ಮುಚ್ಚಿಟ್ಕೊಳ್ಳೋಕೆ ಅವ್ರು ಏನೋ ಒಂದು ನಾಟಕ ಮಾಡಬೇಕು. ಅವ್ರು ತೋರಿಸ್ಕೊಳ್ಳೋದು ನಾನು ಸೂಪರ್ ಅಂತ. ಅದು ಕೂಡ ವೈಬ್ರೇಷನ್ ಬರೋದು ಕೀಳಿರಿಮೆ ಇದೆ. ನೀವು ಎಷ್ಟು ಹೊರಗಡೆ, ಅದಕ್ಕೆ ಹೇಳೋದು ಅಹಂಕಾರದಲ್ಲಿ ನಾನು ಸುಪೀರಿಯರ್ ಅಂತ ತೋರಿಸೋ ಅವಶ್ಯಕತೆ ಬರೋದೇ ಕೀಳಿರಿಮೆ ಇರೋರಿಗೆ. ತೋರಿಸೋ ಸುಪೀರಿಯಾರಿಟಿ ಎಲ್ಲರಿಗೂ ಅಸಹನೀಯವಾಗಿ ಮಾಡುತ್ತೆ. ಗೊತ್ತಾಗತ್ತೆ ಇವ್ರಿಗೆ ಏನಿಲ್ಲ, ಸುಮ್ಮನೆ ತೋರಿಸ್ಕೋತಾ ಇದ್ದಾರೆ ಅಂತ. ಆವಾಗಲೂ ಕೂಡ ಕೀಳಿರಿಮೆ ಜಾಸ್ತಿ ಆಗುತ್ತೆ. ನಾನು ಅಹಂಕಾರಕ್ಕೆ ಏಟು ಬಿದ್ದಾಗೆಲ್ಲ ಕೀಳಿರಿಮೆ ಜಾಸ್ತಿ ಆಗುತ್ತೆ. ಯಾರಿಗೆ ಈಗೋ ಇದೆ ಅವ್ರಿಗೆ ತುಂಬ ಏಟಾಗುತ್ತೆ, ತುಂಬ ಹರ್ಟ್ ಆಗುತ್ತೆ. ಯಾಕೆಂದರೆ ಕೀಳಿರಿಮೆ ಜಾಸ್ತಿ ಆಗುತ್ತೆ. ಒಳಗಡೆದು ಮುಚ್ಚಿಟ್ಟಿರ್ತಾರೆ, ಮೇಲ್ಗಡೆ ಇರೋದು ಯಾರೂ ಕೇರ್ ಮಾಡಲ್ಲ. ಯಾಕೆಂದರೆ ಅದು ಆರ್ಟಿಫಿಷಿಯಲ್ಲು, ಅದರಲ್ಲಿ ಕೀಳಿರಿಮೆ ಇರುತ್ತೆ, ಮುಚ್ಚಿಟ್ಟಿರೋದದು, ಅದು ಕೆಳಗಡೆ ಬೀಳುತ್ತೆ, ಮುಖಭಂಗ ಆಗುತ್ತೆ, ಆವಾಗ ಇನ್ನೂ ಡೌನ್ ಆಗ್ತಾರೆ. ಈ ಕೀಳಿರಿಮೆದು ಒಂದು ಸೈಕಲ್ ಆಗಿಬಿಡುತ್ತೆ ಅವರಲ್ಲಿ. ಅದಕ್ಕೆ ಬುಡದ ಸಮೇತ ಕಿತ್ತಾಕ್ಬೇಕು ಅದನ್ನು. ಅಮ್ಮ, ಯಾವುದೇ ಕೆಲಸದ ಪ್ರಾರಂಭದಲ್ಲಿ ಇದ್ದ ಸಂತೋಷ ಕೊನೆಯವರೆಗೂ ಇರುವುದಿಲ್ಲ. ಯಾಕೆ? ಕೆಲಸ ಪ್ರಾರಂಭ ಮಾಡುವಾಗ ಇರೋ ಸಂತೋಷ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಕೊನೆಯಲ್ಲಿ ಇರೋದೇ ಇಲ್ಲ. ಸಂತೋಷ ಮುಗಿದ್ರೆ ಸಾಕು ಅನಿಸಿರುತ್ತೆ. ಯಾಕೆ ಅಂತ ಕೇಳ್ತಿದ್ದೀರ. ಇದು ಹೇಗೆ ಅಂದರೆ, ನಾವು ಕೆಲಸ ಪ್ರಾರಂಭ ಮಾಡುವಾಗ ಯಾವುದು ನಮ್ಮನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಿರೋದು? ಇಲ್ಲ, ನಾವು ಮಾಡೋದಕ್ಕೆ ಪ್ರಾರಂಭನೇ ಮಾಡಲ್ಲ. ಪ್ರಾರಂಭ ಮಾಡಬೇಕಾದ್ರೆ ಒಳಗಡೆ ನಮಗೆ ಇಚ್ಛೆ ಬರುತ್ತೆ. ಇಚ್ಛೆಯ ಬೀಜವೇ ಕ್ರಿಯೆ ಆಗೋದು. ಇಲ್ಲ, ಕ್ರಿಯೆ ಬರೋದೇ ಇಲ್ಲ, ಆ್ಯಕ್ಷನ್ಗೆ ಬರೋದೇ ಇಲ್ಲ. ಬೇರೆಯವ್ರ ಹತ್ರ ಮಾಡಿಸ್ತೀವಿ ನಾವು, ಮಾಡಲ್ಲ ನಾವು. ನಮ್ಮಲ್ಲಿ ಮಾಡಬೇಕು ಅಂತ ಒಳಗಡೆಯಿಂದ ಬಂದಾಗ ಅದು ಇಚ್ಛಾ ಕ್ರಿಯೆ ಆಗುತ್ತೆ. ಆ ಇಚ್ಛೆ ಎಷ್ಟು ಲೆವೆಲ್ನಲ್ಲಿ ಬರುತ್ತೆ ಗೊತ್ತಾ ನಿಮಗೆ? ಈ ಇಚ್ಛೆಗಳು ಮೇಲ್ಮೈ ಮನಸ್ಸು ಅಂದರೆ ತುಂಬ ವೀಕ್ ಡಿಸೈರ್ ಟು ಡೂ, ಮಾಡಬೇಕಷ್ಟೆ. ಅದಕ್ಕೆ ನೀವು ಕೇಳಿದ್ರೆ ಹೇಳ್ತೀರಾ ವಿಧಿ ಇಲ್ಲ, ನಾನು ಮಾಡಲೇಬೇಕಲ್ವಾ, ಮಾಡದೇ ಇದ್ರೆ ಆಗೋದಿಲ್ವಲ್ಲ, ಹೋಗಲಿ ಮಾಡೋಣ, ಏನೂ ಮಾಡೋಕ್ಕಿಲ್ವಲ್ಲ ಮಾಡೋಣ. ಅದಕ್ಕೆ ಏನೋ ಒಂದು ಫೋರ್ಸ್ ಇರುತ್ತೆ ಮಾಡೋಕ್ಕೆ. ಅದು ಸ್ವಇಚ್ಛೆ ಅಲ್ಲ, ಇಚ್ಛೆ ಇದೆ, ಆದರೆ ಅದು ಕಾರಣಗಳಿದೆ. ಬಿಕಾಸ್ ಮಾಡ್ತೀನಿ, ಇದಕ್ಕೋಸ್ಕರ ಮಾಡ್ತೀನಿ ಅಂಥದ್ದು ಪ್ರಾರಂಭದಲ್ಲೇ ಬೀಜ, ಅದು ಜೊಳ್ಳು ಬೀಜ ಶುರು ಮಾಡಿರ್ತೀರ. ಆ ಇಚ್ಛಾ ಕ್ರಿಯೆ ಆಗಬೇಕಾದ್ರೆ ನಮಗೊಂದು ಖುಷಿ ಬರುತ್ತೆ. ದಟ್ ಖುಷಿ ಈಸ್ ಫೈನ್. ಈಗೋಗೆ ಬಹಳ ಒಂದು ನಾ ಮಾಡ್ತಾ ಇದ್ದೀನಿ ಅನ್ನೋದು ಇರುತ್ತೆ. ಆಮೇಲೆ ಅದನ್ನು ಮಾಡ್ತಾ 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 ಎಂಟ್ಯಾಂಗಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಮಾಡೋದರಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರ. ಆ ಸಿಕ್ಕಾಕೊಂಡಾಗ ನಿಮ್ಗೆ ಇಷ್ಟ ಆಗಲ್ಲ ಮಾಡೋದು, ಬಂಧನ ಅನಿಸುತ್ತೆ, ಮುಗಿದ್ರೆ ಸಾಕು ಅನಿಸುತ್ತೆ. ಕೊನೆಯಲ್ಲಿ ಅರ್ಧದಲ್ಲಿ ನಿಲ್ಲಿಸೋರೆ ತುಂಬ ಜನ. ಕೊನೆ ಏನು ಅದು ಮಾಡೋಕ್ಕೆ ಮುಂಚೆನೇ ಅವರಿಗೆ ಬೋರ್ ಆಗಿರುತ್ತೆ, ಕೈ ಬಿಡ್ತಾರೆ. ಅಥವಾ ಮಾಡಿದ್ರೆ ತುಂಬ ಸ್ಟ್ರೈನ್ ಆಗಿರುತ್ತೆ, ಟೆನ್ಷನ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ತುಂಬ ಸ್ಟ್ರೈನ್ ಆಯಿತು, ಸ್ಟ್ರೆಸ್ ಆಯಿತು, ನಮ್ಗೆ ಇಷ್ಟನೇ ಆಗಲಿಲ್ಲ, ಮುಗಿದ್ರೆ ಸಾಕು ಅನಿಸಿತ್ತು, ಸದ್ಯ ಮುಗೀತಲ್ಲಪ್ಪ ಅಂತ ಬಿಡಿಸ್ಕೊಂಡು ಹೊರಗಡೆ ಬಂದರೆ ಭಾರ ಇಳ್ದಂಗಾಗತ್ತೆ. ಇಷ್ಟು ಕರ್ಮಕಾಂಡ, ಇಷ್ಟು ನಿಮಗೆ ಬಂಧನ. ನೀವು ಮಾಡೋಕ್ಕೆ ಮುಂಚೆನೇ ನೋಡಿ ಇಚ್ಛೆ ಎಲ್ಲಿಂದ ಬರ್ತಾ ಇದೆ.
ವಾಟ್ ಈಸ್ ದಿ ಇಂಟೆನ್ಷನ್ ಆಫ್ ಯುವರ್ ಡಿಸೈರ್. ಚೆಕ್. ಆತ್ಮ ಸಂಶೋಧನೆಯಲ್ಲಿ ಮಾಡಬೇಕಾಗಿರೋದು ಇದೇನೇನೆ. ಇಷ್ಟ ಬಂದಿದ್ದೆಲ್ಲ ಮಾಡೋದಲ್ಲ. ಇಷ್ಟ ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ. ದ ಕ್ವೆಶ್ಚನ್ ಒಂದು ಹಾಕೊಂಡ ತಕ್ಷಣ ಯು ವಿಲ್ ಗೆಟ್ ಎನ್ ಆನ್ಸರ್ ಒಳಗಡೆಯಿಂದ. ಸ್ವಲ್ಪ ಡೀಪರ್ ಲೆವೆಲ್ಗೆ ಹೋದಾಗ ಅದು ನಿಮ್ಮ ಅಹಂಕಾರದ ಒಂದು ಸೆಲೆಕ್ಷನ್ ಅಲ್ಲ, ಚಾಯ್ಸ್ ಅಲ್ಲ. ಆಗ ನೀವು ಏನೋ ಒಂದು ತಳನ ಮುಟ್ತೀರಾ, ಬಾಟಮ್ ರಾಕ್, ಅಲ್ಲೇನೋ ಮುಟ್ತೀರಾ, ಅದು ಹೇಳುತ್ತೆ. ಅಲ್ಲಿ ಜ್ಞಾನ ಬರುತ್ತೆ. ಜ್ಞಾನ ಒಂದು ಶಕ್ತಿ ಕೊಡುತ್ತೆ. ಬೇರೆ ಒಂದು ಇಂಟೆನ್ಷನ್ನು ನಿಮಗೆ ನಿಸ್ವಾರ್ಥವಾದದ್ದಿರುತ್ತೆ, ಅದು ಹೇಳುತ್ತೆ ಮಾಡು ಅಂತ. ಇವಾಗ ನೀವು ಮಾಡ್ತಾ ಇರೋದು ಅಹಂಕಾರದ ಇಚ್ಛೆಯಿಂದ ಅಲ್ಲ, ಒಳಗಡೆ ಪ್ರೇರಣೆ ಅಂತ ಹೇಳ್ತಾರೆ. ದಟ್ ಪ್ರೇರಣೆಯಿಂದ ಇಚ್ಛೆಗಳು ಬಂದದ್ದು ಮುಗಿಯೋವರೆಗೂ, ಮುಗಿದ ಮೇಲೂ ಅಯ್ಯೋ ಮುಗಿದೋಯ್ತಲ್ಲಪ್ಪ, ಇಷ್ಟು ಖುಷಿಯಾಗಿ ನಾ ಮಾಡ್ತಾ ಇದ್ದೆ, ಇನ್ನೂ ಒಂದಿಷ್ಟಿದ್ರೆ ಚೆನ್ನಾಗಿರೋದು ಅನ್ನೋ ಹಾಗೆ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿ ವ್ಯತ್ಯಾಸ ಯಾವ ಲೆವೆಲಿಂದ ಇಚ್ಛೆಗಳು ಬಂದಿದೆ. ಜ್ಞಾನದ ಮೂಲದಿಂದ, ಜ್ಞಾನಶಕ್ತಿಯ ಮೂಲದಿಂದ ಬರುವ ಇಚ್ಛಾಶಕ್ತಿಯ ಕ್ರಿಯಾಶಕ್ತಿಗಳೆಲ್ಲ ಶಕ್ತಿಯನ್ನು ವಾಪಸ್ ನಮಗೆ ಕೊಡುತ್ತೆ. ಜ್ಞಾನ ಯಾವಾಗಿಲ್ಲ, ಆತ್ಮಜ್ಞಾನ ಯಾವಾಗಿಲ್ಲ, ಆ ಇಚ್ಛೆಗಳು ಬರೀ ಕೇವಲ ಆಸೆಗಳು, ಅದು ಮಧ್ಯದಲ್ಲಿ ನಿಲ್ಬೋದು. ಜನಗಳು ತುಂಬ ಜನ ಆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಇಷ್ಟರಲ್ಲೇ ಇರ್ತಾರೆ. ಆದರೆ ಜ್ಞಾನವಿಲ್ಲದೆ ಮಾಡುವುದೆಲ್ಲ ಕರ್ಮವಲ್ಲ, ಕುಕರ್ಮವಾಗತ್ತೆ. ಅಮ್ಮ, ಸುಳ್ಳು ಏಕೆ ಹಿತವಾಗುತ್ತೆ? ಅದನ್ನು ಹೇಳಿದವ್ರಿಗೆ ಮರ್ತು ಹೋಗಿರುತ್ತೆ, ಯಾಕೆ? ಸುಳ್ಳು ಹಿತವಾಗಿರುತ್ತೆ. ಆ್ಯಕ್ಚುಲಿ ಸುಳ್ಳು ಹೇಳೋರಿಗೆ ಇದು ಸುಳ್ಳು, ಇದು ಹೇಳಬಾರ್ದು ಅಂತ ಗೊತ್ತೇ ಇರಲ್ಲ. ಅಕಸ್ಮಾತ್ ಗೊತ್ತಿದ್ರೂ ಕೂಡ ಅದೊಂದು ರೀತಿ ಗೀಳು ಅಂತಾರೆ. ಗೀಳು ಅಂದರೆ ನೆವೆ ಅಂತ. ನಮ್ಮ ಅಹಂಕಾರವೇ ಸುಳ್ಳು, ಅಹಂಕಾರದಿಂದ ಬಂದದ್ದೆಲ್ಲ ಸುಳ್ಳು, ನಿಜವಾಗಿ ಕಂಡದ್ದೂ ಸುಳ್ಳು, ಎಲ್ಲವೂ ಸುಳ್ಳೇ, ಯಾವುದೂ ನಿಜ ಅಲ್ಲ. ಹಾಗೆ ನೋಡಿದ್ರೆ ಪ್ರಪಂಚ ನಾವು ಸುಳ್ಳು ಅಂತೀವಿ, ಮಾಯೇನ ಸುಳ್ಳು ಅಂತೀವಿ. ಪ್ರಪಂಚ ಸುಳ್ಳು, ಜನಗಳೆಲ್ಲ ಸುಳ್ಳು, ಜನರ ಯೋಚನೆ ಸುಳ್ಳು, ಅವರ ಭಾವನೆ ಸುಳ್ಳು, ಎಲ್ಲ ಸುಳ್ಳಾದಮೇಲೆ ಯಾಕೆ ಈ ಸುಳ್ಳು ಅಂದರೆ ಅಹಂಕಾರದಿಂದ ಮಾಡಿದ್ದೆಲ್ಲ ಸುಳ್ಳು, ಯಾವುದು ಆರೋಪ ಮಾಡಿಕೊಂಡಿರೋದೆಲ್ಲ ಸುಳ್ಳು, ಎಲ್ಲ ಅನಿತ್ಯವೆಲ್ಲ ಸುಳ್ಳು, ಸುಳ್ಳು ಮಾಯ. ಇದರೊಳಗೆ ನಮ್ಮ ಪಾತ್ರದಲ್ಲಿ ನಾವು ಎಷ್ಟು ನಿಯತ್ತಾಗಿರ್ತೀವಿ, ಅಹಂಕಾರ ಇಲ್ಲದೆ ಮಾಡ್ತೀವಿ, ಅದು ಮಾತ್ರ ಅನುಭವಕ್ಕೆ ಬರುತ್ತಲ್ಲ, ಅದು ಮಾತ್ರ ಒಂಚೂರು ಸತ್ಯ. ಅದು ನಮ್ಮ ಸತ್ಯ ನಮಗೆ ಗೊತ್ತಾಗತ್ತೆ, ಇನ್ಯಾರ ಸತ್ಯನೂ ನಮಗೆ ಗೊತ್ತಾಗಲ್ಲ. ಅವ್ರವ್ರ ಸತ್ಯ ಅವ್ರವ್ರಿಗೆ ಗೊತ್ತಾಗತ್ತೆ. ಯಾಕೆಂದರೆ ಎಲ್ಲ ಸುಳ್ಳೆ. ಹೊರಗಡೆಯಿಂದ ನೋಡಿದ್ದೆಲ್ಲ ಸುಳ್ಳು, ಕೇಳಿದ ಸುಳ್ಳು, ಪಂಚೇಂದ್ರಿಯಗಳಿಂದ ಗ್ರಹಿಸಿದ್ದೆಲ್ಲ ಸುಳ್ಳು. ಅಹಂಕಾರದಿಂದ ನಾವು ಮಾಡ್ತಾ ಇರೋದ್ರಿಂದ ನಮಗೆ ಅಹಂಕಾರಕ್ಕೆ ಖುಷಿ ಬರುತ್ತೆ. ಏನು ಮಾಡಿದ್ರೂ ನಮಗೆ ಖುಷಿ. ಯಾಕೆ ಅಂದರೆ ನಾವು ಸುಳ್ಳೆಯಲ್ಲೇ ಖುಷಿ, ಸತ್ಯ ಗೊತ್ತೇ ಇಲ್ಲ. ನಾವು ಅದರಲ್ಲಿ ನಮಗೆ ಸರಿ ಹೋಗಿದ್ದೆಲ್ಲ ಸತ್ಯ, ನಮಗೆ ಸರಿ ಹೋಗದೇ ಇರೋದೆಲ್ಲ ಸುಳ್ಳು ಅಂತ ಮಾಡ್ಕೊಂಡಿದ್ದೀವಿ. ನಮಗೆ ಯಾವುದು ಹಿತವೋ ಅದೆಲ್ಲವೂ ಕೂಡ ಅಹಂಕಾರಕ್ಕೆ ಹಿತವಾಗಿರೋದೆಲ್ಲ ನಾವು ನಿಜ ಅನ್ಕೋತೀವಿ. ಅಹಂಕಾರಕ್ಕೆ ಸುಳ್ಳು ಬಹಳ ಹಿತ. ಯಾಕೆ ಅಂದರೆ ಅದೊಂದು ಶಕ್ತಿ ಕೊಡುತ್ತೆ. ಮಾಯೆಯ ಮಾಯೆ ಅದು. ಅದರಿಂದ ನಮಗೆ ಸುಳ್ಳು ಹೇಳುವಾಗ ಗೊತ್ತೇ ಇರಲ್ಲ. ನಾವು ಮಾಡಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗೋದು ಒಂದೇ ಸತ್ಯ. ನಾನು ಮಾಡಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗತ್ತಲ್ಲ, ಗೊತ್ತಾಗುವುದು, ಅಂಡರ್ಲೈನ್ ಮಾಡಿ, ದಟ್ ಗೊತ್ತಾಗುವುದು ಮಾತ್ರ ಸತ್ಯ. ಆ ಗೊತ್ತಾಗೋದು ಕೂಡ ನಮಗೆ ಆಳವಾಗಿ ಗೊತ್ತಾದರೆ ನಾವು ಇನ್ನೊಂದು ಸತಿ ಅದು ಮಾಡಲ್ಲ, ಇಲ್ಲದರೆ ಪುನಃ ಮಾಡ್ತಾ ಇರ್ತೀವಿ. ಗೊತ್ತಾದರೂ ಮಾಡ್ತಾ ಇರ್ತೀವಿ. ಯಾಕೆಂದರೆ ನಮ್ಮ ಅಹಂಕಾರ ಅದನ್ನು ಖುಷಿ ಪಡ್ತಾ ಇರುತ್ತೆ. ನಮ್ಗೆ ಟೆಂಪ್ರರಿ ಖುಷಿ ಸಿಗೋದು ಅಹಂಕಾರದಲ್ಲಿ, ಅದಕ್ಕೆ ಮಾಡ್ತಾ ಇರ್ತೀವಿ. ಸುಳ್ಳು ಮರ್ತೆ ಹೋಗ್ತೀವಿ ನಾವು. ಯಾಕೆ ಅಂದರೆ ಅದು ಭ್ರಮೆ, ಮಾಯೆ, ಕನಸು, ನೆರಳು, ಮರ್ತೋಗ್ಬಿಡ್ತೀವಿ. ಸತ್ಯಕ್ಕೆ ಒಂದು ಸ್ವಭಾವ ಇದೆ, ಯು ವಿಲ್ ನೆವರ್ ಫರ್ಗೆಟ್, ಇಟ್ ರಿಮೇನ್ಸ್. ದಟ್ ಈಸ್ ದಿ ಕ್ವಾಲಿಟಿ ಆಫ್ ಟ್ರೂತ್. ಯು ಕೆನಾಟ್ ಫರ್ಗೆಟ್ ಇಟ್. ಇಫ್ ಯು ಫರ್ಗೆಟ್ ಮೀನ್ಸ್ ದಟ್ ಈಸ್ ನಾಟ್ ಟ್ರೂ. ಅದರಲ್ಲೇ ತಿಳ್ಕೊಬೇಕು. ಮರ್ತೋಗಿ ಕತ್ತೆ ಬಲ ಬಿಡು, ಅದು ಸತ್ಯ ಅಲ್ಲ, ಬಿಟ್ಟು ಹಾಕು ಅಂತ ಹೇಳಬೇಕು. ಜ್ಞಾಪಕ ಇರೋದು
ನಿಮ್ಗೆ ಬೇಡದೇ ಇದ್ದರೂ ಜ್ಞಾಪಕ ಇರೋದು ಸತ್ಯ. ಅದು ಅನುಭವ ಕೊಟ್ಟಿರುತ್ತೆ. ಅದು ಹೊರಗಡೆ ಸುಳ್ಳಾದರೂ ನಿಮ್ಗೆ ಅನುಭವ ಕೊಟ್ಟಿರೋದು ಸತ್ಯ. ಅಮ್ಮ, ವ್ಯಾಮೋಹ ನಿಜವಾದ ಪ್ರೇಮವಾದರೆ ಸಂಬಂಧಿಸಿದವರಿಗೆ ಸಿಗುವ ಲಾಭವೇನು? ನಾವು ಸಂಬಂಧಪಟ್ಟವ್ರಿಗೆ ಫಸ್ಟು ಸಂಬಂಧವೇ ಋಣಾನುಬಂಧ. ಋಣವಿದ್ರೇ ಆ ಸಂಬಂಧಗಳು ಬರೋದು. ಸಂಬಂಧ ಎಲ್ಲಿದೆಯೋ ಅಲ್ಲಿ ಬಂಧನ ಇದ್ದೇ ಇದೆ. ಯಾಕೆಂದರೆ ಹಿಂದಿನ ಲೆಕ್ಕದಲ್ಲೇ ಇವರು ಇರೋದು. ಗಂಡ ಹೆಂಡತಿ, ಮಕ್ಕಳು, ಅಕ್ಕ ತಮ್ಮ, ಅಣ್ಣ ತಮ್ಮ, ದಾಯಾದಿಗಳು, ರಿಲೇಟಿವ್ಸ್ ಅಂತ ನೀವು ಕರಿತೀರಲ್ಲ, ಇವರೆಲ್ಲರೂ ಕೂಡ ಋಣಕ್ಕೆ ಇದ್ದಾರೆ. ಋಣಮುಕ್ತರಾಗಬೇಕಾದ್ರೆ ನೀವು ವ್ಯಾಮೋಹದಲ್ಲಿ ಅಂಟ್ಕೊಂಡಿದ್ದೀರಲ್ಲ, ಆ ವ್ಯಾಮೋಹನ ಬಿಡಬೇಕು. ಅವ್ರಿಗೆ ಲಾಭ ಇದೆಯೋ ಬಿಟ್ಟಿದೆಯೋ, ನಿಮ್ಮ ವ್ಯಾಮೋಹ ಪ್ರೇಮವಾಗಬೇಕು. ಪ್ರೇಮವಾದ ಆಗಕ್ಕೆ ನಾನು ಅದೇ ಹೇಳೋದು, ನಾನು ಎಷ್ಟು ಮೋಹಿಸ್ತೀನಿ ಮಕ್ಕಳನ್ನ ಅಂದರೆ ಆ ಮೋಹ ಪ್ರೇಮವಾಗಕ್ಕೆ ಎಲ್ಲ ವಿಶ್ವದ ಎಲ್ಲರನ್ನೂ ಮೋಹಿಸಿ ನೋಡೋಣ. ಹೇಗೆ ನಿಮ್ಮ ರಿಲೇಟಿವ್ಸ್ನ ಮೋಹಿಸ್ತೀರಾ, ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀರಾ, ಕಮಾನ್ ಅಟ್ಯಾಚ್ ಟು ದಿ ಹೋಲ್ ಯೂನಿವರ್ಸ್. ದೆನ್ ಇಟ್ ಬಿಕಮ್ಸ್ ಲವ್. ದೆನ್ ಯು ಕ್ಯಾನ್ ಲವ್ ಯುವರ್ ಓನ್ ರಿಲೇಟಿವ್ಸ್. ಲಾಭ ಯಾರಿಗೆ? ನಿನಗೆ. ನೀನು ಬೆಳೆದಿದೆಯಾ. ನಿನ್ನ ಮೋಹ ಪ್ರೇಮವಾದರೆ ಲಾಭ ನಿನಗೆ ಫಸ್ಟು, ಆಮೇಲೆ ಪ್ರಪಂಚಕ್ಕೆ ನೀನು ಕೊಡೋದು ಅಷ್ಟಾದ್ಮೇಲೆ ನಿನ್ನ ಮಕ್ಕಳಿಗೆ ಆಟೋಮ್ಯಾಟಿಕ್ಕಾಗಿ ಸಿಗುತ್ತೆ. ಇದೊಂದು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ನೀವು. ಅದಕ್ಕೆ ಎಲ್ಲರಿಗೂ ನಮ್ಮಲ್ಲಿ ಎಮೋಷನ್ನ ಎಬ್ಸಕ್ಕೇನೆ, ಆ ಪ್ರೇಮ ಅನುಭವಿಸಕ್ಕೇನೆ ನಮಗೆ ಸಂಸಾರ ಬಂದಿರೋದು. ಸಂಸಾರ ಸೃಷ್ಟಿಯಾಗಿದೆ ಯಾಕೆ ಅಂದರೆ ನನ್ನವರು ಅಂತ ಬಂದಾಗಲಾದ್ರೂ ಆ ಒಂದು ಕ್ರೀಡಿನೆಸ್ಸು, ಲೋಭಿತನ ಅನ್ನೋದು ಕರಗಿ ಕೊಡೋಣ, ನನ್ನವರಲ್ವಾ, ನಾನು ಹೆತ್ತವರಲ್ವಾ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಎಲ್ಲ ಬರೆಸಿರೋದು ಯಾಕೆ ಈ ಮಾಯೆಗೆ ಸಂಸಾರ ಅಂದರೆ ನಿನ್ನನ್ನು ನೀನು ಕೊಟ್ಕೊಳ್ಳಿ. ಇಲ್ಲದೇ ನೀನು ಸುಟ್ಟೋಗ್ತೀಯಾ, ಭಸ್ಮ ಆಗೋಗ್ತೀಯಾ, ಬೆಂಕಿ ಬಂದ್ಬಿಡುತ್ತೆ ನಿನ್ನೊಳಗಡೆ, ಮೋಹ ಸುಟ್ಟೋಗುತ್ತೆ ನೀನು. ಅದರಿಂದ ಸ್ವಲ್ಪ ಮೋಹ ಹಂಚಲಿ, ನನ್ನವರು ಅಂತ. ಆಮೇಲೆ ಬರೀ ನನ್ನವ್ರಿಗೆ ಮಾಡ್ತಾಯಿದ್ದೀನಿ, ನೀವೆಲ್ಲರೂ ನನ್ನವರು ಅನ್ನೋದು ಬಂದುಬಿಟ್ರೆ ದಟ್ ಶಿಫ್ಟ್ ಇಟ್ ಎಕ್ಸ್ಪ್ಯಾಂಡ್ಸ್ ಯುವರ್ ಕಾನ್ಷಿಯಸ್ನೆಸ್. ಇಲ್ಲಿ ನೀನು ಬೆಳಿತೀಯ. ಅದಾಗಲಿ ಅಂತ ಫಸ್ಟು ನೀನು ಕೇಳೋದೇನು, ನಾವು ಹೋಮ ಮಾಡಬೇಕಾದ್ರೆ ಹೇಳ್ತೀವಿ ಸಂಕಲ್ಪ ತಗೊಳ್ಳಿ. ನೀವು ಅನ್ಕೋತೀರಾ ನಾನು ಹೋಮ ಮಾಡ್ತಾ ಇರೋದು ನಮ್ಮ ಮನೆಗೆ ಅಂತ. ಕುಟುಂಬ, ಸಹ ಕುಟುಂಬ ಅಂದ್ಬಿಡ್ತೀರ. ಸಹ ಕುಟುಂಬ ಅಂದಾಗ ನಿಮಗೆ ಕಾಣೋದು ಯಾರು? ಗಂಡ, ಮಕ್ಕಳು, ಮೊಮ್ಮಕ್ಕಳು, ಇಷ್ಟೇ ಕಾಣಿಸೋದು. ಎಷ್ಟು ನ್ಯಾಕಲ್ಲಿ ಹಿಂದಿನವರು ಮಾಡಿದ್ದಾರೆ ಅಂದರೆ, ಅಷ್ಟಾದರೂ ಮೊದಲು ಸಂಕಲ್ಪ ತಗೊಂಡು ಹೋಮ ಮಾಡಿದಾಗ ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ಳಿ. ಅಷ್ಟನ್ನು ಅಂದ್ಕೊಂಡು ಹೋಮ ಮಾಡಿದಾಗ ನಿಮಗೆ ನಿಜವಾಗ್ಲೂ ಹಾಗೆ ಅನ್ನಿಸ್ದಾಗ ಬರೀ ನನ್ನ ಮಕ್ಕಳನ್ನೇ ಕೇಳ್ತಾ ಇದ್ದಿಲ್ಲ, ಇವ್ರದ್ದು ಕೇಳೋಣ, ಅವ್ರದ್ದು ಕೇಳೋಣ, ಎಲ್ಲರದ್ದು ಕೇಳೋಣ ಅನ್ನೋದು ಬರಲಿ ಅಂತ ನಿಮಗೆ ಪ್ರಚೋದನೆ ಮಾಡೋಕ್ಕೆ. ಇಲ್ಲದೇ ನೀವು ಯಾರ್ದು ಕೇಳಲ್ಲ, ನಿಮ್ಮದು ಮಾತ್ರ ಕೇಳ್ಕೊತೀರ. ನಾನು ಚೆನ್ನಾಗಿರಬೇಕು ಮಾಡಿ ಹೋಮ ಅಂತೀರ. ನನ್ನವ್ರಿಗೆ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಇವಾಗ ನನ್ನವ್ರು ಯಾರು? ಎಲ್ಲರೂ ಮಾಡಿ, ಎಲ್ಲರಿಗೂ ಕೊನೆ ಮಂತ್ರದಲ್ಲಿ ಮುಗಿಯೋದು ಎಲ್ಲರಿಗೂ ಸಿಕ್ಕಲಿ ಅಂತ ಮುಗಿಯುತ್ತೆ ಹೋಮ. ಅಷ್ಟರಲ್ಲಿ ನಮ್ಗೆ ರಿಯಲೈಸ್ ಆಗಬೇಕು, ಬರೀ ನಮ್ಮ ಮನೆಯವ್ರಿಗೆಲ್ಲ ಎಲ್ಲರಿಗೂ ಆಗೋದು ಮುಖ್ಯ. ಈ ಪ್ರೇಮ ಪ್ರಚೋದಿಸ್ತಾ ಇದೆ, ನನ್ನಲ್ಲೊಂದು ಮೋಹ ಇದೆ, ಪ್ರೇಮ ಇದೆ ಅಂತ. ಇದು ನಾನು ಬೆಳೆಸಬೇಕಾದ್ರೆ ಎಲ್ಲರಿಗೂ ಮಾಡಬೇಕು ಅಂತ. ಲಾಭ ಅವ್ರಿಗೆ ಆಟೋಮ್ಯಾಟಿಕ್ಕಾಗಿ ಆಸ್ ಎ ಕಾನ್ಸಿಕ್ವೆನ್ಸ್ ಸಿಗುತ್ತೆ. ಆದರೆ ಯು ವಿಲ್ ಗ್ರೋ. ಸಾರಗ್ರ